ದರ್ಶನ್ ರವರ ಬಾಲ್ಯದ ಗೆಳೆಯರು ಕುಚ್ಚುಕು ಗೆಳೆಯ ನೋಡ್ಲಿಕ್ಕೆ ಹೋಗಿದ್ರಿ, ಕಳೆದ ಬಾರಿ ಬಂದು ವಾಪಸ್ ಆಗಿದ್ರಿ. ಹೌದು ಸರ್. ಹೇಗಿದ್ದಾರೆ ಸರ್ ನಿಮ್ಮ ಗೆಳೆಯ? ಬೇಜಾರಾಗಿದ್ದಾರೆ, ಮಾಡಿದ್ರೆ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಹಂಗೆ ಅನ್ಸುತ್ತೆ ನಮಗೆ. ಸರ್ ನಮ್ಗೆ ಗೊತ್ತಿಲ್ಲ, ಈಗ ಕಾನೂನಿನಲ್ಲಿ ಏನು ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ಕಾನೂನು ಇರ್ಬೇಕಾದ್ರೆ ಅದ್ರ ಬಗ್ಗೆ ಏನು ಮಾತಾಡಲು ಸರ್. ಈಗ ನೀವು ಬಾಲ್ಯದ ಗೆಳೆಯರು, ದರ್ಶನ್ ಹೇಗೆ ಸರ್? ಸರ್ ಅದನ್ನು ಇಷ್ಟ ಅಂತಾರೆ ಸರ್. ಕೋಪ ಇದೆ, ಎಲ್ಲರಿಗೂ ಇದೆ, ನಮಗೂ ಇದೆ ಕೋಪ, ಕಡೆ ಬರ್ತದೆ ಕೋಪ ಬರ್ತದೆ. ಹಂಗಾಗಿ ಈ ಮಟ್ಟಕ್ಕೆ ಅವರು ಇಲ್ಲ, ನಾವು ನೋಡು ಇಲ್ಲ ನೋಡೋ ಇವತ್ತಿದೆ ಅಂದರೆ ಕೊಲೆ ಮಾಡೋ ಮಟ್ಟಕ್ಕೆ ದರ್ಶನ್ ಅವ್ರು ಇಲ್ಲ ಅಂತ ಸರ್. ಅದನ್ನು ಸದ್ಯಕ್ಕೆ ಮಾತಾಡೋ ಪರಿಸ್ಥಿತಿ ಇಲ್ಲ. ಅದು ಕಾನೂನಲ್ಲಿ ಇದು ಕೋರ್ಟಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋ ನೋಡಿದಾಗ ಇಲ್ಲಿ ಧೈರ್ಯವಾಗಿ ಧೈರ್ಯವಾಗಿರಿ, ಏನು ಆಗಿದಾಗೋಗ್ಬಿಟ್ಟಿದೆ ಹಣೆ ಬರ ಅಂತ ಅಂದರು. ಅದು ಒಂದು ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ಕೇಳಿದ್ರು, ಸಿನಿಮಾಗಳು ಹೆಂಗೆ ನಡೀತಾ ಇದೆ, ಏನು ಕತೆ, ಇಂಡಸ್ಟ್ರಿ ಹೇಗಿದೆ ಅಂತ. ಇಂಡಸ್ಟ್ರಿ ಬಗ್ಗೆ ಒಳ್ಳೆ ಇಂಡಸ್ಟ್ರಿ ಬಗ್ಗೆನೇ ಕೇಳಿದ್ರು ಅವರು, ಹೆಂಗಿದೆ, ಏನು ನಡೀತಾ ಇದೆ, ಯಾವ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ ಕೇಳಿ. ತಾವು ಕೂಡ ಸಿನಿಮಾ ನಿರ್ಮಾಪಕರು, ನಿಮ್ಮ ಜೊತೆ ನಿಮ್ಮ ಪ್ರಾಜೆಕ್ಟ್ ಸಂಬಂಧಪಟ್ಟಾಗಿ ಸರ್ ನನ್ನ ಪ್ರಾಜೆಕ್ಟ್ ಬಗ್ಗೆ ಮುಗ್ದೋಗಿದೆ. ನಮ್ಮ ಸಿನಿಮಾ ಪ್ರಾಜೆಕ್ಟ್ ಮುಗ್ದು ರಿಲೀಸ್ ಆಗ್ಬಿಟ್ಟಿದ್ದೀರಾ ಸರ್, ಅದ್ರ ಬಗ್ಗೆ ಏನು ಮಾತಾಡ್ತಾರೆ ಸರ್? ದರ್ಶನ್ಗೆ ಪ್ರತಿಯೊಂದು ಏನು ಬೇಕಾದರೂ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೀವೇ? ಪ್ರತಿಯೊಂದು ಏನು ಬೇಕು ವ್ಯವಸ್ಥೆ ಮಾಡ್ತಿದ್ರೆ ಏನಂತ ಮಾಮೂಲಿ ಅವರಿಗೆ ಆಗು ಹೋಗುಗಳು, ಕಷ್ಟ ಸುಖ ಇದ್ದೋ ಸರ್. ಈಗ ಜೊತೆಲಿ ಇದ್ದೋ, ಕಷ್ಟ ಸುಖದಲ್ಲಿ ಇದ್ದೋ. ಈಗ ಅವ್ರು ಇರೋ ಪರಿಸ್ಥಿತಿಲಿ ನಮ್ಗೆ ಏನು ಮಾತಾಡ್ಸಿದ್ರೆ ನಾವು ಇಲ್ಲ, ಟೈಮ್ ಬಂದು ಮಾತಾಡೋಣ. ಮೊದಲನೇ ಸಲ ನಿಮ್ಮನ್ನ ನೋಡಿದಾಗ ಅವ್ರು ಏನಂದ್ರು, ನಿಮ್ಮನ್ನ ಹೇಗೆ ಮಾತಾಡಿದ್ರು? ಒಂದಷ್ಟು ನೋವಂತೂ ಇರುತ್ತೆ. ನಿಮ್ಮನ್ನ ನೋಡಿದ ತಕ್ಷಣ ಏನಂದ್ರು ಅವರು? ಏನಂದ್ರೆ ಅವ್ರ ನಾವು ಅವತ್ತಿಂದ ನೋಡ್ತಿರೋದು, ಅವ್ರ ಮನಸ್ಸಲ್ಲಿ ಎಷ್ಟೇ ನೋವುಗಳಿದ್ರು ತೋರ್ಸ್ಕೊಳಕ್ಕಿಲ್ಲ, ಆ ನಗ್ನಗ್ತಾನೆ ಇರ್ತಾರೆ ಅವ್ರು, ಯಾರನ್ನ ತೋರ್ಸ್ಕೊಳಕ್ಕಿಲ್ಲ ಸರ್. ಈಗ ನೀವು ಹೋದ್ರಿ ಒಳಗಡೆ, ದರ್ಶನ್ ಮುಂದೆ ನಿಮ್ಮ ಕಂಡ್ರು, ಏನು ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಸರ್? ಫಸ್ಟ್ ರಿಯಾಕ್ಷನ್ ನೋಡಿದಾಗ ಸ್ವಲ್ಪ ಬೇಜಾರಾಗಿ, ನಮಗೂ ನೋಡಿದಾಗ ನಮಗೂ ಸ್ವಲ್ಪ ಕಣ್ಣು ನೀರು, ನಮಗೂ ಬೇಜಾರಾಗ್ತದಲ್ವಾ, ಕಣ್ಣು ನೀರು ಹಾಕು. ನಮಗೂ ಒಂದು ಸ್ವಲ್ಪ ಸ್ಥಿತಿ ನೋಡೋಕೆ ನಮಗೂ ಒಂಥರ ಬೇಜಾರು, ಈ ಸ್ಥಿತಿ ನೋಡೋಕ್ಕೆ. ಅದೇ ಅದೇ ಹೊರಡನೆ ಕಾಡು ಅಂತ ಕೂಗ್ತಾರೆ, ಅಲ್ಲೂ ಕಾಡು ಅಂತಲೇ ಕೂಗಿದ್ದಾರೆ. ನೀವೇನು ಕರಿತಿದ್ದೀರಿ ಸರ್? ನಾವು ಇದು ಗುರು ಅಂತ ಕೂಗ್ತಾ ಇದ್ದೀವಿ ಸರ್. ಈಗ ಬಾಕ್ಸ್ ಆಫೀಸ್ ಸುಲ್ತಾನ ಒಳಗಡೆ ಇವತ್ತು ಒಬ್ಬ ವಿಚಾರಣೆದಿನ ಬಂದಿಯಾಗಿದ್ದಾರೆ, ಹೇಗೆ ಅನಿಸಿಲ್ಲ? ಸದ್ಯ ನಮ್ಮ ಕಡೆ ಇನ್ನೂ ಅದನ್ನು ಅರ್ಗಿಸೋಕೆ ಆಗ್ತಾ ಇಲ್ಲ ಸರ್, ಡೈಜೆಷನ್ ಮಾಡೋಕೆ ಆಗ್ತಾ ಇಲ್ಲ. ಯಾಕಂದರೆ ಇಂಡಸ್ಟ್ರಿಗೆ ಭಾಳ ಒಂದು ಬೇಕಾದ ವ್ಯಕ್ತಿ. ಸಟ್ ಇಂಡಸ್ಟ್ರಿಗೆ ಇವತ್ತು ಎಷ್ಟು ಲಾಸು ಅಂತ ಗೊತ್ತಿದೆ, ನಮಗೂ ಗೊತ್ತಿದೆ ಎಷ್ಟು ಲಾಸ್ ಆಗ್ತಿದೆ, ಎಷ್ಟು ಥಿಯೇಟರ್ವರೆಗೂ ಎಷ್ಟು ತೊಂದರೆ ಸಮಸ್ಯೆ ಇದೆ. ಒಂದು ವ್ಯಕ್ತಿಯಿಂದ ತುಂಬ ಸಮಸ್ಯೆಗಳಿದೆ. ತಾವು ನಿರ್ಮಾಪಕರಾಗಿದ್ದಾರೆ, ನಟ ದರ್ಶನ್ ರವರು ಕನ್ನಡ ಇಂಡಸ್ಟ್ರಿನ ಒಂದು ಕಡೆ ಸರಿದೂಗಿಸ್ಕೊಂಡು ಹೋಗ್ತಿದ್ರು. ಸೋತನ ಸಂದರ್ಭದಲ್ಲಿ ಈತ ಒಂದು ಆಕ್ಸಿಜನ್ ರೀತಿಯಲ್ಲಿ ಇವ್ರ ಸಿನಿಮಾಗಳು ಗೆಲ್ತಿತ್ತು. ಸೊ ಇವತ್ತು ದರ್ಶನ್ ಇಲ್ಲ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ಕತೆ ಏನು ಸರ್? ಇವತ್ತಿಗೂ ಅವರು ಪಾಪ ನನ್ನಿಂದನೇ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಅವರು. ಇವಳು ಅದೇ ಹೇಳಿದ್ವಿ, ಅದು ಧನ್ಯವ್ರಿಗೂ ಅದೇ ಹೇಳಿದ್ದು, ಮುಂದಕ್ಕೆ ಒಳ್ಳೆ ಸಿನಿಮಾಗಳು ಮಾಡಿ ಬೇಗ ಆದಷ್ಟು ಬೇಗ ಸಿನಿಮಾ ಮಾಡಿ ಶೂಟಿಂಗ್ ಮುಗಿಸಿ ರಿಲೀಸ್ ಮಾಡಿ ನೋಡಿ ಅಂತ ಹೇಳಿದ್ರು ಹೊರತು ಅವ್ರು ಯಾವ್ದು ನನ್ನಿಂದನೇ ಇಂಡಸ್ಟ್ರಿ ಅಂತ ಯಾವತ್ತೂ ಅವ್ರು ಅಂದ್ಕೊಂಡಿಲ್ಲ, ಅಂದೂ ಇಲ್ಲ ಸರ್. ಇಂಡಸ್ಟ್ರಿ ಬಗ್ಗೆನೇ ಕಾಳಜಿ ಹೌದು ಸರ್. ಸರಿ, ಈಗ ಆಯಿತು, ಇದೆಲ್ಲ ಆಗಿದೆ, ನಿಮ್ಗೊಂದು ವಿಶ್ವಾಸ ಬರ್ತಾರೆ ಅನ್ನೋವಂಥದ್ದು. ಇದ್ರ ನಡುವೆ ನೀವೇನಾದರೂ ಬೇರೆ ಆಲೋಚನೆ ಮಾಡಿದ್ರೆ ಬಂದ ತಕ್ಷಣ ನಿಮ್ಮ ಗೆಳೆಯನಿಗೋಸ್ಕರ ಏನಾದರೂ ಮಾಡಬೇಕು ಪ್ರಾಜೆಕ್ಟು, ಅಥವಾ ಪ್ರಾಜೆಕ್ಟ್ ಬಗ್ಗೆ ಆ ರೀತಿ ಏನಾದರೂ ಯೋಚನೆ ಸರ್? ಈಗ ಮಾತುಕತೆ ಮಾಡಿದ್ರೆ ಸರ್, ಈಗಿರೋ ಕಮಿಟ್ಮೆಂಟ್ಗಳೇ ಅವ್ರದ್ದು ತುಂಬ ಇದೆ. ಫಸ್ಟ್ ಆ ಕಮಿಟ್ಮೆಂಟ್ ಮುಗಿಸ್ಲಿ, ಆಮೇಲೆ ಯೋಚನೆ ಮಾಡೋಣ ಸರ್. ಈಗ ಅವ್ರದ್ದು ಕಮಿಟ್ಮೆಂಟ್ಗಳು ತುಂಬ ಇದೆ. ಇವತ್ತು ಪಾಪ ನಮ್ಮ ಪ್ರೊಡ್ಯೂಸರ್ಗಳು ನಮಗೂ ಮಾತಾಡ್ತಾ ಇದ್ದಾರೆ, ಟಚಲ್ಲಿದ್ದಾರೆ. ಯಾವುದೇ ರೀತಿ ಇಂಡಸ್ಟ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಸರ್. ಅವರು ಏನು ಕೇಳಿಲ್ಲ ಪಾಪ, ಅವರೇ ಡೆವಿಲ್ ಪ್ರೊಡ್ಯೂಸರ್ ನನಗೆ ಅವ್ರು ಕಳಿಸಿದ್ರು, ಆರೋಗ್ಯ ನೋಡ್ಕೊಳಕ್ಕೆ ಕೇಳಿ, ಧೈರ್ಯವಾಗಿರೋ ಕೇಳಿ ಅಂತ ಅಷ್ಟೇ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.